ನಮ್ಮನ್ನೆಲ್ಲ ಇಟ್ಕೊಂಡು ಟಿ ವಿನಾಗ ಕೊಡ್ರೆ ಸಾಯಂಕಾಲ ಟಿ ವಿ ನೋಡ್ತೀವಿ ನಾವು. ಟಿ ವಿನಾಗ ಟಿವಿನಲ್ಲೇನ ಒಂದ್ಸಲ ಬಂದು ಏನು ಬೇಕಂದ್ರೆ ಹಾಕ್ಕೊತಾರೆ. ಹೆಂಗ್ ಸ್ವಾಮಿ ಕ್ವಾಲಿಟಿ ಎಲ್ಲ ಚೆನ್ನಾಗೈತಾ ಅಂತ ಹೇಳಿದ್ರೆ, ಒಂದು ಸಾಮಾನ್ಯವಾಗಿ ನೀವು ಗಮನಿಸಿರ್ತೀರಾ, ನಮ್ಮ ತಾಲೂಕಲ್ಲಿ ಯಥೇಚ್ಛವಾಗಿ ಬೆಳೆಯೋದು ಯಾವ ಬೀನ್ಸ್? ನೀವು ಪೆನ್ಸಿಲ್ ಬೀನ್ಸ್ ಜಾಸ್ತಿ. ಅರಿಕಾಟು ಬಿಟ್ಟು ಈ ತಳಿಗಳು ಈಗ ಕಾಣೆ ಆಗ್ಬಿಟ್ಟೈತೆ. ಇದಕ್ಕೆ ರೀಸನ್ ಏನಾದ್ರು ಹೇಳೋದಾದ್ರೆ ನೀವು? ಇದು ಬೆಳೆದು ಹೊಸೂರು ಸೈಡ್ ಜಾಸ್ತಿ, ನಮ್ಮ ಏರಿಯಾ ಬೆಳೆದು ಕಮ್ಮಿ. ಇದು ಮಾರ್ಕೆಟಿಂಗ್ ಎಲ್ಲ ಬಾಧೆ ಅಂತ ಹೊಸೂರು ಸೈಡ್ ಬೆಳೆ ಜಾಸ್ತಿ. ಹೊಸೂರು ಸೈಡ್ ಜಾಸ್ತಿ. ಈಗ ಏನಿದೆ ಸರ್ ಪ್ರೆಸೆಂಟ್? ಸರ್ ಇವಾಗ 35-40 ಇದೆ ಹೊಸೂರು. 35-40 ಇದೆ. ಸರ್ ಮೊದಲನೇ ಇಳುವರಿ ನೀವು ಗಿಡ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ತಗೊಂಡಿದ್ದೀರಾ ಇಳುವರಿನ? ಕಾಯಿ ಅಂದ್ರೆ ಫಸ್ಟ್ ಕೊಯ್ಲು ಎಷ್ಟು ದಿನಕ್ಕೆ ಬರುತ್ತೆ? ಇದು ಒಂದು 60 ಡೇಸ್ ಸ್ಟಾರ್ಟ್ ಆಗ್ಬಿಡುತ್ತೆ. 60 ಡೇಸ್. ಎಷ್ಟು ಕೊಯ್ಲು ತಗೊಂಬಂದು ಸರ್? ಸರ್ ಇದೆಲ್ಲ 3-4 ಕೊಯ್ಲು ಅಷ್ಟೇ. ಅಷ್ಟು ಕಾಯಿ ಕೊಯ್ದಾಕ್ಬಿಡುತ್ತೆ ಒಂದೇ ಸಲ ಬೇಗ ಬಂದ್ಬಿಡುತ್ತೆ. ಬೇಗ ಬಂದ್ಬಿಡುತ್ತೆ. ಇನ್ನು ಅರಿಕಾಟಲ್ಲಿ ವಿಚಾರಕ್ಕೆ ಬಂದಾಗ 8 ಸ್ವಲ್ಪ ಲೇಟ್ 12 ಪಿಕ್ಕಿಂಗು 15 ಪಿಕ್ಕಿಂಗು ಈ ರೀತಿ ಮಾಡ್ತಾರೆ. ವೆದರ್ ಚೆನ್ನಾಗಿ. ಇದಕ್ಕೆ ಮುಂಚೆ ನಾವು ಇದೇ ಮಾಡಿದ್ದು ಸೊ ಅದರಲ್ಲಿ ಎಷ್ಟು ಪಿಕ್ಕಿಂಗ್ ತಗೊಂಡಿದ್ರಿ? ಎಷ್ಟು? ಅದರಲ್ಲಿ 16 ಕೊಯ್ಸಿದೆ. 16 ಕೊಯ್ಲು. ಈಲ್ಡ್ ಅನ್ನೋದು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅಮೌಂಟ್ ಅನ್ನೋದು ನಮಗೆ ಕರೆಕ್ಟಾಗಿ ರೀಚ್ ಆಗುತ್ತೆ. ಲಾಸ್ ಅನ್ನೋದು ಬರೋದಿಲ್ಲ ಅಗ್ರಿಕಲ್ಚರಲ್ಲಿ. ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ ಒಂದು ವಿಶೇಷವಾದ ಮಾಹಿತಿ ಕೊಡೋಕೆ ಬಂದಿದ್ದೀರಿ. ಯಾಕಪ್ಪ ಅಂತ ಹೇಳಿದ್ರೆ ಸುಮಾರು ಜನ ಯಾವಾಗಲೂ ಅರಿಕಾಟ್ ಬೀನ್ಸ್ ಬಗ್ಗೆ, ಗ್ರೀನ್ ಬೀನ್ಸು ಅಂತ ಹೇಳ್ಬಿಟ್ಟು ಸುಮಾರು ಪೆನ್ಸಿಲ್ ಬೀನ್ಸ್ ಅಂತ ಬರೀ ಅದೇ ಸೀರೀಸು ವಿಡಿಯೋಗಳೇ ನೋಡಿರ್ತೀರ ನೀವು. ಸುಮಾರು ಜನ ಕೇಳೋದೇನಪ್ಪ ಅಂತ ಹೇಳಿದ್ರೆ ಎನ್ ಝೆಡ್ ಮತ್ತು ಇನ್ನು ಕ್ಲಾಸಿಕ್ ಬೀನ್ಸ್ ಅಂತಾರೆ, ಮತ್ತು ವೈಟ್ ಬೀನ್ಸ್ ಅಂತಾರೆ. ವೈಟ್ ಬೀನ್ಸ್ ಏನು ಯಾವ ರೀತಿ ಬೆಳೀತಾರೆ ಅಂದರೆ, ನಮ್ಮ ಕಡೆ ಬಂದು ಈ ಫಾರ್ಮ್ಗಳನ್ನ ಹುಡುಕ್ಬೇಕಂತ ಹೇಳಿದ್ರೇ ಒಂದು ತಲೆನೋವು. ಯಾಕಪ್ಪ ಅಂತ ಹೇಳಿದ್ರೆ 90% ಬಂದು ಅರಿಕಾಟ್ ಬೆಳೀತಾರೆ, ಬರೀ 10% ಮಾತ್ರ ಇದನ್ನು ಬೆಳೀತಾರೆ. ಇದು ಬಂದು ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ನಮ್ಮ ಚೆನ್ನೈಗೆ ಈ ಕಡೆಗೆಲ್ಲ ಎಲ್ಲೂ ಜಾಸ್ತಿ ಹೋಗೋದಿಲ್ಲ. ಇದು ಮೈನಾಗಿ ಹೋಗೋದು ಹೊಸೂರು ಮಾರ್ಕೆಟ್ಗೆ ಹೋಗುತ್ತೆ, ಹೊಸೂರು ಮಾರ್ಕೆಟಿಂದ ಕೇರಳಗೆ ರೀಚ್ ಆಗುತ್ತೆ. ಸೊ ಈ ಬೆಳೆ ಒಂದು ಸಮಗ್ರವಾಗಿ ನೀಟಾಗಿ ಬೆಳೆದಿರುವಂಥ ಒಂದು ಯುವ ರೈತರನ್ನ ಇವತ್ತು ನಾವು ಇಂಟ್ರೊಡಕ್ಷನ್ ತಗೊಂಡು ಅವ್ರ ಹತ್ರ ಮಾಹಿತಿ ತೊಗೊಳಕ್ಕೆ ಹೋಗ್ತಾ ಇದ್ದೀರಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಮಾಹಿತಿಗಳನ್ನ ತಿಳ್ಕೊಂಡು ಯಾರಾದರೂ ಯೂಸ್ ಆಗಂಗಿದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮಸ್ಕಾರ ಯಂಗ್ ಫಾರ್ಮರ್ಗೆ. ನಿಮ್ಮ ಹೆಸರು ಮತ್ತು ನಿಮ್ಮ ಊರು? ನನ್ನ ಹೆಸರು ಬಂದು ದಿನೇಶ್, ನಮ್ಮೂರು ಬಂದು ನಾಗಪುರ. ಸ್ವಲ್ಪ ಲೌಡಾಗಿ ಮಾತಾಡಿ, ಪರವಾಗಿಲ್ಲ, ಏನು ನಾಚಿಕೆ ಏನು ಪಡಬೇಡಿ. ಯಂಗ್ ಫಾರ್ಮರ್ಸ್ ಎಲ್ಲ ಈ ರೀತಿ ಎಲ್ಲ ನಾಚಿಕೊಂಡ್ರೆ ಕಷ್ಟ ರೀ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಒಂದು ಸಾಮಾನ್ಯವಾಗಿ ನೀವು ಗಮನಿಸಿರ್ತೀರಾ, ನಮ್ಮ ತಾಲೂಕಲ್ಲಿ ಯಥೇಚ್ಛವಾಗಿ ಬೆಳೆಯೋದು ಯಾವ ಬೀನ್ಸ್? ನೀವು ಪೆನ್ಸಿಲ್ ಬೀನ್ಸ್ ಜಾಸ್ತಿ. ಅರಿಕಾಟು ಬಿಟ್ಟು ಈ ತಳಿಗಳು ಈಗ ಕಾಣೆ ಆಗ್ಬಿಟ್ಟೈತೆ. ಇದಕ್ಕೆ ರೀಸನ್ ಏನಾದರೂ ಹೇಳೋದಾದ್ರೆ ನೀವು? ಇದು ಬೆಳೆದು ಹೊಸೂರು ಸೈಡ್ ಜಾಸ್ತಿ, ನಮ್ಮ ಏರಿಯಾ ಬೆಳೆದು ಕಮ್ಮಿ. ಇದು ಮಾರ್ಕೆಟಿಂಗ್ ಎಲ್ಲ ಬಾಧೆ ಅಂತ ಹೊಸೂರು ಸೈಡ್ ಬೆಳೆ ಜಾಸ್ತಿ. ಹೊಸೂರು ಸೈಡ್ ಜಾಸ್ತಿ. ಇನ್ನು ಈ ಒಂದು ತಳಿಯ ವಿಚಾರ, ಈ ವೆರೈಟಿ ವಿಚಾರಕ್ಕೆ ಬಂದಾಗ ತಳಿ ಸೆಲೆಕ್ಷನ್ ಬಂದು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಇಂದಿನ ದಿನಗಳೇ ನೋಡೋದಾದ್ರೆ ಕೆಲವೊಂದು ಬೆರಳೆಣಿಕೆಯಷ್ಟು ಸೀಡ್ಲಿಂಗ್ಸ್ ಮಾತ್ರ ಇರ್ತಾ ಇತ್ತು. ಯಾವುದೋ ಅಶೋಕ NZ ಅಂತ ಬಂತು, ಅಶೋಕ ಕ್ಲಾಸಿಕ್ ಅಂತ ಬಂತು. ಅದಾದ ನಂತರ ಇನ್ಯಾವುದೋ ರನ್ನ ಅಂತ ಒಂದಿದೆ ವೆರೈಟಿ. ಅದನ್ನು ಹೊರತುಪಡಿಸಿ ಈಗ ನೀವು ಹಾಕಿರೋ ವೆರೈಟಿ ಯಾವುದು ಅಂತ ನಾವು ಕೇಳ್ಬೋದು? ನಾವು ಕ್ಲಾಸಿಕ್ NZ ಅಂತ, ಹಿಂದೂ ಸೀಡ್ಸ್ ಅಂತ. ಹಿಂದೂ ಅವ್ರದ್ದು ಅದು ರ್ಯಾಪರ್ ಏನಾದರೂ ಇದೆಯಾ? ಹಾಂ ಸ್ನೇಹಿತರೆ ಗಮನಿಸ್ರಿ. ಯಾಕಪ್ಪ ಅಂತ ಹೇಳಿದ್ರೆ ರ್ಯಾಪರ್ಸ್ ಇಲ್ದಿರ ನಾವು ಹೆಸರು ಹೇಳಿದ್ರೆ ಕೆಲವೊಬ್ಬರಿಗೆ ಯಾವುದೋ ಅಂತ ಗೊತ್ತಾಗಿರೋದಿಲ್ಲ. ಇಲ್ಲಿ ಗಮನಿಸಿ, ಹಿಂದೂ ಸೀಡ್ಸ್ ಅಂತ ಹೇಳ್ಬಿಟ್ಟು. ಇನ್ನು ಸೂಪರ್ AZ ಅಂತ ಇಟ್ಟಿದ್ದಾರೆ. ಇದು ಬಂದು ವೆರೈಟಿ ಸ್ನೇಹಿತರೆ. ಇನ್ನು ಗಿಡ ಎಲ್ಲ ನಾನು ಈಗ ಮುಂದೆ ವಿಡಿಯೋದಲ್ಲಿ ಹೋಗ್ತಾ ತೋರಿಸ್ತಾ ಇದ್ದೀನಿ. ಇನ್ನು ಡಿಸ್ಟ್ರಿಬ್ಯೂಷನ್ನು ಮತ್ತು ಪ್ರಾಡಕ್ಟ್ ಮಾರ್ಕೆಟಿಂಗ್ ಎಲ್ಲ ಬಂದು ಅವ್ರದ್ದೇ, ಹಿಂದೂ ಸೀಡ್ಸ್ ಅವ್ರದ್ದೇ. ಇದನ್ನು ಗಮನಿಸ್ಬೋದು. ಸರ್ ಈ ತಳಿ ಬಂದು ರೆಕಮೆಂಡ್ ಯಾರು ಮಾಡಿದ್ರು ಸರ್ ನಿಮಗೆ? ನಮಗೆ ಮಾಲೂರಲ್ಲಿ ವೇಮಣ್ಣ ಅಂಗಡಿಯಲ್ಲಿ. ಹೆಂಗೆ ಸರ್ ಈ ತಳಿ ಹೆಂಗೆ ಓಕೆ ಅನಿಸ್ತಾ ನಿಮಗೆ? ಓಕೆ ಅನಿಸ್ತು. ಇದು ಮಾಡಬೇಕಾಗಿರೋದು ನವೆಂಬರ್, ಡಿಸೆಂಬರ್, ಜನವರಿಲಿ ಮಾತ್ರ. ಕೋಲ್ಡ್ ಸೀಸನ್ನಲ್ಲಿ ಮಾತ್ರ ಇದು ಚೆನ್ನಾಗಿ ಮಾಡಬೇಕಾಗಿರೋದು. ಬೇರೆ ಟೈಮ್ ಎಲ್ಲ ಬ್ಲ್ಯಾಕ್. ಈಗ ಈ ಸೀಡು ಒಂದು ಪ್ರೈಸ್ ವಿಚಾರಕ್ಕೆ ಬಂದಾಗ ಎಷ್ಟು ಸರ್ ಒಂದು ಕೆಜಿ? 750 ರೂಪಾಯಿ ಕೆಜಿ. 750 ರೂಪಾಯಿ. ಪೆನ್ಸಿಲ್ ಬೀನ್ಸ್ಗೆ ಹೋಲಿಕೆ ಮಾಡಿದ್ರೆ ಕಡಿಮೆನೇ ಇದೆ ಇದು.
ಇನ್ನು ಇಳುವರಿ ವಿಚಾರಗಳಿಗೆ ಬಂದಾಗ ಇದು ಜಾಸ್ತಿ ಕೊಯ್ಯುತ್ತಾ ಅದು ಜಾಸ್ತಿ ಕೊಯ್ಯುತ್ತಾ? ಅದು ಲೇಟಾಗಿ ಕೊಯ್ಯುತ್ತೆ, ಇದು ಬೇಗ ಕೊಯ್ಯುತ್ತೆ ಅಷ್ಟೇ. ಇದು ಬೇಗ ಬಂದು ಬೇಗ ಮುಗಿಯುತ್ತೆ. ಇಳುವರಿನಲ್ಲಿ ನೋಡಕ್ ಹೋದ್ರೆ ಇದೇ ಬೆಸ್ಟ್. ಇದೇ ಬೆಸ್ಟ್ ಅಂತೀರಾ? ಸೊ ಇಳುವರಿ ಬಗ್ಗೆ ಇನ್ನು ಸ್ವಲ್ಪ ಮಾಹಿತಿ ಆಮೇಲೆ ತಗೊಳ್ಳೋಣ. ಈಗ ಪ್ರಥಮವಾಗಿ ಸಾಲಿಂದ ಸಾಲುಗಳಿಗೆ ಅಂತರ ಅನ್ನೋದು ಎಷ್ಟು ಕೊಟ್ಟಿದ್ದೀರಾ ಸರ್? ನಾವು ಸಾಲಿಂದ ಸಾಲ ಒಂದು 4.5 ಹೊಡೆದಿದ್ವಿ. 4 ಅಡಿಗೆ ಟ್ಯಾಕ್ಟ್ರಿ ಬೆಡ್ಡೇನಾ? ಟ್ಯಾಕ್ಟ್ರಿ ಬೆಡ್, ನೆಲದ ಬೆಡ್ಡಲ್ಲಿ ಮಾಡಿರೋದು ಇದು. ಹಳೆ ಬೆಡ್ಡಲ್ಲಿ ಎರಡನೇ ಬೆಳೆ. ಇದಕ್ಕೆ ಮುಂಚೆ ಏನು ಹಾಕಿದ್ರಿ? ಪೆನ್ಸಿಲ್ ಬೀನ್ಸ್ ಹಾಕಿದ್ರಿ ಮೊದಲು. ಅರಿಕಟ್ ಹಾಕಿದ್ರೆ ಓಕೆ, ಸೂಪರ್. ಎರಡನೇ ಬೆಡ್ಡಲ್ಲಿ ಈ ರೀತಿಯ ಬೆಳೆ ಅಂತ ಹೇಳಿದ್ರೆ ಪೆನ್ಸಿಲ್ ಬೀನ್ಸ್ ಯಾವ ರೇಂಜಿಗೆ ಬಂದಿರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಯೋಚನೆ ಮಾಡೋದಕ್ಕೊಂಥರ ಇದಾಗುತ್ತೆ. ಯಾಕಂತ ಹೇಳಿದ್ರೆ ಇದು ನೋಡಿ ಎಲ್ಲ ಪೊದೆ ಥರ ಆಗ್ಬಿಟ್ಟಿದೆ ಅದಕ್ಕೆ. ಸೊ ಅದಾದಮೇಲೆ ಸರ್, ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಪ್ರಮುಖ ಪಾತ್ರ ನೆಲದ ತಯಾರಿ. ಯಾವುದೇ ಬೆಳೆ ಮಾಡಲಿ, ಬೀನ್ಸ್ ಅಂತನೆಲ್ಲ ಯಾವುದೇ ಬೆಳೆ ಮಾಡಲಿ, ಸೊ ಯಾವ ರೀತಿ ಲ್ಯಾಂಡ್ ಪ್ರಿಪೇರ್ ಮಾಡ್ತೀರಾ ನೀವು? ಫಸ್ಟು ನೆಲ ಉಳುಮೆ ಚೆನ್ನಾಗಿ ಮಾಡಿರ್ಬೇಕು ಬೆಳೆ. ಈ ಕ್ಲಾಸಿಕ್ ಎಂಜೆಡು ಬ್ಲ್ಯಾಕ್ ಎಲ್ಲ ಪೇಪರ್ ಹಾಕ್ಬಾರ್ದು. ಪೇಪರ್ ಹಾಕ್ಬಾರ್ದು, ಮಾಮೂಲಿ ಕಡೆಗೆ ಹೊಡಿಬೇಕು. ಕಡೆಗಲ್ಲೇ ಮಾಡಬೇಕು. ಆವಾಗ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಬರುತ್ತಾ? ಎಲ್ಲರೂ ಪೇಪರ್ ಹಾಕಿ ಮಾಡಬೇಕು. ಪೇಪರ್ ಹಾಕಿ ಮಾಡೋದು ಅದೆಲ್ಲ ಬೆಳ್ಳಿ. ಇದು ಪೆನ್ಸಿಲ್ ಬೀನ್ಸ್ ಪೇಪರ್ ಹಾಕಿ ಮಾಡ್ಕೊಬೇಕು. ಇದೆಲ್ಲ ಬಂದು ನಾರ್ಮಲ್ ಆಗಿ ಹಂಗೆ ಸೋಯಿ ಮಾಡ್ಕೋಬೋದು. ಬೀಜದ ವಿಚಾರಕ್ಕೆ ಬಂದರೆ ಈಗ ಪೆನ್ಸಿಲ್ ಬೀನ್ಸ್ ಸಾಮಾನ್ಯವಾಗಿ ಸ್ವಲ್ಪ ತೆಳುವಾಗಿ ನಾಟಿ ಮಾಡ್ತಾರೆ. ತೆಳುವು ಮಾಡ್ತಾರೆ, ಇದು ಮಂದ ಮಾಡಬೇಕಾಗುತ್ತೆ. ಎಷ್ಟು ಪ್ಯಾಕೆಟ್ ಬೇಕಾಗುತ್ತೆ? ಎಕರೆಗೆಲ್ಲ ಒಂದು 17-18 kg ಹಾಕಬೇಕಾಗುತ್ತೆ. 17-18 kg. ಅದಾದರೆ 4 kg ಸಾಕಾಗುತ್ತಲ್ವ? ಎಕರೆಗೆ 4ರಿಂದ 5 kg. ಎಕರೆಗೆ 18 kg. ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಅಷ್ಟು ಒತ್ತಾಗಿ ಹಾಕಿದ್ರೆ ಫ್ರೂಟ್ ಸೆಟ್ಟಿಂಗ್ ಆಗುತ್ತಾ ಅಂತೀರಾ? ನೋಡ್ಬೋದಲ್ಲ ನಮ್ಮ ಬೆಳೆ. ಖಂಡಿತ. ಮತ್ತೆ ಹೀಗೆ ನೆಲದ ತಯಾರಿ ಮಾತಾಡ್ತಾ ಇದ್ರಿ, ಪೇಪರ್ ಏನೋ ಅವಶ್ಯಕತೆ ಇಲ್ಲ. ಇನ್ನು ಗೊಬ್ಬರದ ವಿಚಾರಕ್ಕೆ ಬಂದಾಗ ಕೊಟ್ಟಿಗೆ ಗೊಬ್ಬರ ಸರಿಸುಮಾರು ಎಷ್ಟು ಕೊಡ್ತೀರಾ ಒಂದು ಲ್ಯಾಂಡ್ಗೆ? ಎಕರೆಗೆ ಒಂದು 6-7 ಲೋಡ್ ಆಗ್ಬೋದು. ಟ್ಯಾಕ್ಟ್ರಿ ಲೋಡು 6-7 ಟ್ಯಾಕ್ಟ್ರಿ ಲೋಡು ಕೊಟ್ಟಿಗೆ ಗೊಬ್ಬರ ಕೊಡ್ತೀರಾ. ಅದನ್ನು ಹೊರತುಪಡಿಸಿ ಬೆಡ್ಗೆ ಕೊಡುವಂಥ ರಾಸಾಯನಿಕ ಗೊಬ್ಬರಗಳಾಗಲಿ ಅಥವಾ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಇಂಥವೆಲ್ಲ ಹೇಳ್ತಾರಲ್ಲ, ಸೊ ಇದನ್ನ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಾ ಒಂದು ಎಕರೆಗೆ? ಸರ್, ನಾವು ಆ ಥರದೆಲ್ಲ ಏನೂ ಕೊಡಿಲ್ಲ. ಇದಕ್ಕೆ ಏನೂ ಕೊಡಲಿಲ್ಲ. ಬೆಡ್ ಆಗಿರೋದಕ್ಕೆ ಎಲ್ಲ ಡ್ರಿಪ್ ಗೊಬ್ಬರನೇ ಕೊಟ್ಟೋದು ಜಾಸ್ತಿ. ಅಲ್ಲ, ಫಸ್ಟಲ್ಲಿ ನೀವು ಮಾಡಿದಲ್ಲಿ ನಾವು ನಾಟಿ ಗೊಬ್ಬರ ಏನೂ ಹಾಕಿಲ್ಲ, ಬರೀ ಕೋಳಿ ಗೊಬ್ಬರ ಮಾತ್ರ ಹಾಕಿರೋದು. ಈಗ ಸಾಧಾರಣವಾಗಿ ನೀವು ಲ್ಯಾಂಡ್ ಪ್ರಿಪೇರ್ ಮಾಡುವಾಗ ಬೇಸಿಕ್ ಆಗಿ ಸ್ಟಾರ್ಟಿಂಗಲ್ಲಿ ಏನು ಗೊಬ್ಬರ ಕೊಡ್ತೀರಿ? ಬರೀ ಕೋಳಿ ಗೊಬ್ಬರ ಅಷ್ಟೇ. ಕೋಳಿ ಗೊಬ್ಬರ, ಮೂಟೆ ಗೊಬ್ಬರ ಏನೋ ಅಂಥದ್ದೆಲ್ಲ ಕೊಡೋದಿಲ್ಲ? ಏನೂ ಕೊಡಲಿಲ್ಲ. ಸೂಪರ್ ಸರ್. ಇದೇ ರೀತಿ ಅಂದರೆ ಫುಲ್ ಆರ್ಗ್ಯಾನಿಕ್ ಸಿಸ್ಟಮ್ ಆಗೋಯ್ತು. ನೀವು ಕೊಟ್ಟಿಗೆ ಗೊಬ್ಬರ ಕೊಟ್ಟು ಬರೀ ಅಷ್ಟರಲ್ಲೇ ಸ್ಟಾರ್ಟ್ ಮಾಡಿದ್ರೆ ಒಂದು 50-60% ಆರ್ಗ್ಯಾನಿಕ್ ಆಗೋಯ್ತು. ಇನ್ನು ಒಂದು 30-40% ಮಾತ್ರ ಕೆಮಿಕಲ್ಲು. ಸೊ ಅದ್ರ ಬಗ್ಗೆ ಈಗ ನೆಕ್ಸ್ಟ್ ತಿಳ್ಕೊಳ್ಳೋಣ. ರೋಗಗಳು ತಡೆಯೋ ವಿಚಾರದಲ್ಲಿ ಈಗ ಸಾಮಾನ್ಯವಾಗಿ ನಾವು ನೋಡಬೇಕಾದ್ರೆ ಪೆನ್ಸಿಲ್ ಬೀನ್ಸ್ಗೂ ಇದಕ್ಕೇನೋ ರೋಗ ರೆಸಿಸ್ಟೆಂಟ್ ಪವರ್ ಏನಾದರೂ ಇದ್ದಂಗಿದೆ ಅಲ್ವಾ? ರೆಸಿಸ್ಟೆಂಟ್ ಪವರ್ ಅಂತ ಹೇಳಿದ್ರೆ ಈಗ ಪೆನ್ಸಿಲ್ ಬೀನ್ಸ್ಗೆ ಇಮಿಡಿಯೇಟ್ ಆಗಿ ಅಟ್ಯಾಕ್ ಆಗುತ್ತೆ. ಇದಕ್ಕೆ ಹುಳು ಜಾಸ್ತಿ ಅಷ್ಟೇ. ರೋಗ ಅಷ್ಟು ಇಲ್ಲ ಅನ್ಕೊಂಡು. ರೋಗ ಅಷ್ಟು ಬರಲ್ಲ ಇದಕ್ಕೆ. ಸರಿ ಸರ್, ಓಕೆ, ಇದೆಲ್ಲ ಆಯಿತು. ಈಗ ನೀವೇ ಹೇಳ್ದಂಗೆ ಡ್ರಿಪ್ ಗೊಬ್ಬರಗಳು, ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ದೀರಾ. ಸೊ ಪ್ರಾಥಮಿಕ ಹಂತದಲ್ಲಿ ಗಿಡದ ಬೆಳವಣಿಗೆ ಹಂತದಲ್ಲಿ ಯಾವುದನ್ನ ಸಜೆಸ್ಟ್ ಮಾಡಿ? ಬಿಸಿನಲ್ಲೆಲ್ಲ ಜಾಸ್ತಿ ಯೂಮಿಕ್ ಕೊಡಬೇಕು. ಯೂಮಿಕ್ ಆಸಿಡ್, ಪೊಟ್ಯಾಸಿಯಂ ನ್ಯೂಮೇಟ್ಸ್, ಫ್ಲವರ್ ಸೆಟ್ಟಿಂಗ್ ಅಲ್ಲಿ 1261 ಕೊಟ್ಟಿದ್ದೀನಿ. 1261. ಅದಾದ್ಮೇಲೆ 13045 ಕೊಟ್ಟಿದ್ದೀನಿ, ಕಾಯಿ ಬಲಿಯೋ ಹಂತದಲ್ಲಿ ಆ ಥರದ್ದು. ಆಮೇಲೆ CN ಕೊಟ್ಟಿದ್ದೀನಿ. CN ಕಾಯಿ ಫಿನಿಶಿಂಗ್ ಬರಲಿಕ್ಕೆ, ಕಲರ್ ಎಲ್ಲ ಚೆನ್ನಾಗಿ ಬರಲಿಕ್ಕೆ. ನಂತರ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ದೀನಿ ಜಾಸ್ತಿ ಅಷ್ಟೇ. ಸ್ನೇಹಿತರೆ, ಇದು ಒಂದು ನೀವು ಎಲ್ಲೇ ಗಮನಿಸ್ರಿ ಬಂದು ಇದು ಸ್ಟ್ಯಾಂಡರ್ಡು ಬಂದು 19 ಯೂಮಿಕ್ ಆಸಿಡ್ಡು, ನಂತರ 1261 ಮೈಕ್ರೋ ನ್ಯೂಟ್ರಿಯೆಂಟ್ಸು, ನಂತರ ಅದಾದಮೇಲೆ 13045 ಕಾಯಿ ಬಲಿಯೋ ಹಂತದಲ್ಲಿ, ಅದಾದಮೇಲೆ ಕಾಯಿ ಫಿನಿಶಿಂಗ್ ಬೇಕಂದರೆ CN ಬೋರಾನ್. ಸೊ ಇದಿಷ್ಟು ಒಂದು ಇದು ಕಾಯಿ ಏನಾದರೂ ಒಂದು ಚೂರು ಸೈಜ್ ಅನ್ನೋದು, ಲೆಂತ್ ಅನ್ನೋದು ಕಡಿಮೆ ಬಂದಾಗ ಈ 50 to 34 ಬೂಸ್ಟ್ ಅಂತ ಸಜೆಸ್ಟ್ ಮಾಡ್ತಾರೆ. ಬಿಡ್ಬೋದಾ ಅದು? ಇದ್ರಿಗೆ ಅದು ರೆಕಮೆಂಡ್ ಇಲ್ಲ, ಇದಕ್ಕಿಲ್ಲ. ಯಾಕಂದರೆ ಬೇಗ ಬಲ್ತ್ಬಿಡುತ್ತೆ. ಬೇಗ ಬಲ್ದು. ಸೊ ಸ್ನೇಹಿತರೆ, ಒಟ್ಟಾರೆ ಇದೆಲ್ಲ ಬಂದು ಒಂದು ಡ್ರಿಪ್ ಫರ್ಟಿಲೈಸರ್ಸ್ ವಿಚಾರ. ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಹೋದಾಗ ಏನಪ್ಪ ಅಂತ ಹೇಳಿದ್ರೆ ರೋಗಗಳು ಮತ್ತು ರೋಗ ಲಕ್ಷಣಗಳು ಇನ್ನೂ ಏನೇನಿರುತ್ತೆ? ರೋಗ ಲಕ್ಷಣಗಳು ಏನೇನು ಕಾಣಿಸ್ಬೋದು ಸರ್ ಇದರಲ್ಲಿ? ರೋಗ ಬರೋದು ಕಮ್ಮಿನೇ, ಬಂದರೆ ಹುಳು ಜಾಸ್ತಿ ಬರುತ್ತೆ. ಸ್ವಲ್ಪ ಹುಳು, ಸಣ್ಣ ಹುಳು, ಅದೇ ಉಂಗೆ ಹುಳ ಅಂತಾರಲ್ವಾ, ಅದು ಬಿಟ್ಟರೆ ಕೆಳಗೆ ಸ್ವಲ್ಪ ಹಣ್ಣಳೆ ಬರುತ್ತೆ. ಸರ್, ಇದಕ್ಕೆ ಬಂದು ರಸ್ಟಿಂಗ್ ಅಂತಾರಲ್ವಾ? ರಸ್ಟಿಂಗ್ ಅದಲ್ಲ, ಅಷ್ಟು ಪ್ರಾಬ್ಲಮ್ ಏನು ಬರೋದಿಲ್ಲ. ಬರೀ ಹುಳ ಜಾಸ್ತಿ, ಹಳದಿ ಎಲೆಗಳು ಬರ್ತವೆ. ಓಕೆ, ಹುಳಕ್ಕೆ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸೊ ಯಾವ ಪೆಸ್ಟಿಸೈಡ್ ಯೂಸ್ ಮಾಡ್ತೀರಾ ನೀವು? ಸರ್, ನಾವು ಡೆಲಿಗೇಟ್ ಹೊಡೆದಿದ್ದೀರಿ. ಅದು ಬಿಟ್ಟರೆ ಸೈಮೋಡಿಸ್ ಮಾಡಿದ್ದೀರಿ. ಈ ಥರದೇ ಸ್ಟ್ಯಾಂಡರ್ಡ್ ಕೆಮಿಕಲ್ಸ್ ಮಾಡಿದ್ದೀರಾ. ತುಂಬ ಉತ್ತಮ ಸರ್. ಸೊ ಎಷ್ಟು ದಿನಕ್ಕೊಮ್ಮೆ ಒಂದು ಸ್ಪ್ರೇ ಅನ್ನೋದು ಕೊಡ್ತೀರಾ? ನಾವು ವಾರಕ್ಕೂ ಹೊಡೆದಿದ್ದೀರಿ, 15 ದಿನಕ್ಕೂ ಹೊಡೆದಿದ್ದೀರಿ. ಈ ಥರ ಮಾಡಿದ್ದೀವಿ. ವಾರಕ್ಕೆ 15 ದಿನಕ್ಕೆ ಒಂದೊಂದು ಸ್ಪ್ರೇ ಕೊಟ್ಟಿದ್ದೀರಾ. ಓಕೆ, ಇನ್ನು ಇದೆಲ್ಲ ಆಯಿತು ಸರ್. ಈಗ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇನ್ನು ಸ್ವಲ್ಪ ಇದಾಗಿ ಕೇಳ್ತೀನಿ. ಒಟ್ಟಾರೆ ಈಗ ಎಷ್ಟನೇ ಕೊಯ್ಲು ತೆಗಿತಾ ಇದ್ದೀರಾ? ಸೊ ಎಷ್ಟು ನಿಮ್ಮ ಈಲ್ಡ್ ಅನ್ನೋದು ಬಂದಿದೆ ಈಗ? ಸರ್, ನಮ್ಮದು ಎಕರೆಗೆ 3.5 ಟನ್ ಸಿಗ್ತಾ ಇದೆ. ಈಗ ಎಕರೆಗೆ 3.5 ಟನ್.
ಆಲ್ಮೋಸ್ಟ್ ಆಲ್ ನಮ್ದೊಂದು 2.5 ಎಕರೆ ಇದೆ. 2.5 ಎಕರೆ ಇದೆ. ಹಾಂ. ಆಲ್ಮೋಸ್ಟ್ ಆಲ್ ಒಂದು 11 ಟನ್ ಬರುತ್ತೆ. 11 ಟನ್ ಒಂದು ಉತ್ತಮವಾದ ಇಳುವರಿ ಅನ್ಕೊಂಬೋದು ಸರ್. Best ಪ್ರೈಸ್ ಇಳುವರಿ. ವಿಚಾರಕ್ಕೆ ಬಂದಾಗ ಲಾಸ್ಟ್ ಮಂತ್ ಒಂದು ಸ್ವಲ್ಪ ಎಲ್ಲ ಎಕ್ಸೆಸಿವ್ ಆಗಿತ್ತು. ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತಾರೆ. ಕಡಿಮೆ ಆಗಿದೆ. ಏನು ವರ್ಕೌಟ್ ಆಗುತ್ತಾ ಈ ಆಗುತ್ತೆ ಪ್ರೈಸ್ಗಳಲ್ಲಿ? ಏನು ಪರವಾಗಿಲ್ಲ ಈಗ ಏನಿದೆ ಸರ್ ಪ್ರೆಸೆಂಟ್? ಸರ್. ಇವಾಗ 35-40 ಇದೆ ಮೈಸೂರು. 35-40 ಇದೆ. ಸರ್ ಮೊದಲನೇ ಇಳುವರಿ ನೀವು ಗಿಡ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ತಗೊಂಡಿದ್ದೀರಾ? ಇಳುವರಿನ ಕಾಯಿ ಅಂದ್ರೆ ಫಸ್ಟ್ ಕೊಯ್ಲು ಎಷ್ಟು ದಿನಕ್ಕೆ ಬರುತ್ತೆ? ಇದು ಒಂದು 60 ಡೇಸ್ ಸ್ಟಾರ್ಟ್ ಆಗ್ಬಿಡುತ್ತೆ. 60 ಡೇಸ್. ಎಷ್ಟು ಕೊಯ್ಲು ತಗೊಂಬಂದು ಸರ್ ಇದು? ಸರ್ ಇದೆಲ್ಲ 3-4 ಕೊಯ್ಲು ಅಷ್ಟೇ. ಅಷ್ಟು ಕಾಯಿ ಕೊಯ್ದಾಕ್ಬಿಡುತ್ತೆ. ಒಂದೇ ಸಲ ಬೇಗ ಬಂದ್ಬಿಡುತ್ತೆ. ಬೇಗ ಬಂದ್ಬಿಡುತ್ತೆ. ಇನ್ನು ಅರಿಕಾಟಲ್ಲಿ ವಿಚಾರಕ್ಕೆ ಬಂದಾಗ 8 ಅದು ಸ್ವಲ್ಪ ಲೇಟ್ 12 ಪಿಕ್ಕಿಂಗು 15 ಪಿಕ್ಕಿಂಗು ಈ ರೀತಿ ಮಾಡ್ತಾರೆ. ವೆದರ್ ಚೆನ್ನಾಗಿ. ಇದಕ್ಕೆ ಮುಂಚೆ ನಾವು ಇದೇ ಮಾಡಿದ್ದು ಸೊ ಅದರಲ್ಲಿ ಎಷ್ಟು ಪಿಕ್ಕಿಂಗ್ ತಗೊಂಡಿದ್ರಿ? ಎಷ್ಟು ಸರ್ ಅದರಲ್ಲಿ 16 ಕೊಯ್ಸಿ ಇದೆ. 16 ಕೊಯ್ಲು. ಮತ್ತೆ ಟನ್ನೇಜ್ ಎಷ್ಟು ಬಂತು ಸರ್? ಟನ್ನೇಜ್ ಅದೆಲ್ಲ ಒಂದು 30 ಟನ್ ಬಂದಿದೆ. 30 ಟನ್. ಅದು ಒಳ್ಳೆ ಇಳುವರಿ ಇದೆ. ಸ್ನೇಹಿತರೆ ನೋಡಿದ್ರಲ್ಲ, ಸುಮಾರು ಜನಕ್ಕೆ ಏನಪ್ಪ ಅಂತ ಹೇಳಿದ್ರೆ ಬೀನ್ಸು ಇಷ್ಟು ಟನ್ ಕೊಯ್ತಾರ ಅಂತ ಹೇಳ್ಬಿಟ್ಟು ತುಂಬ ಜನ ಡೌಟ್ ಕೇಳ್ತೀರಾ. ಬನ್ನಿ, ನಮ್ಮ ಕಡೆಗೆ ಫಾರ್ಮರ್ಸ್ ಇದ್ದಾರೆ, ಈ ಥರ ಯಂಗ್ ಫಾರ್ಮರ್ಸು ಇದ್ದಾರೆ, ವಯಸ್ಸಾಗಿರೋರು ಇದ್ದಾರೆ. ಅವರು ಬೆಳೆಯೋ ರೀತಿಗಳನ್ನ ನೀವು ನೋಡಬೇಕಾದ್ರೆ ಒಂದ್ಸಲಿ ಯಾರಾದರೂ ಫ್ರೀ ಇರೋವಾಗ ಬಂದು ಈ ಕಡೆ ಮಾಲೂರು ತಾಲೂಕಲ್ಲಿ ಅಡ್ಡಾಡ್ರಿ. ನಮ್ಮನ್ನು ಮಾತ್ರ ಬಂದು ಆಮೇಲೆ ಬನ್ನಿ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತ ಹೇಳಿದ್ರೆ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ. ನಿಮ್ಗೆ ಯಾರಾದರೂ ಪರಿಚಯಿಸ್ತಿದ್ರೆ ಖಂಡಿತ ಬಂದು ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು. ಅಸಾಧ್ಯವನ್ನು ಸಾಧ್ಯ ಮಾಡಿ ತೋರಿಸೋ ರೈತರು ನಮ್ಮ ತಾಲೂಕಲ್ಲಿ ಇದ್ದಾರೆ. ಅಂದರೆ ವೆದರ್ಗೆ ತಕ್ಕದಂಗೆ ಕ್ರಾಪ್ಗೆ ಬೇಕಾಗಿರೋ ಥರ ಚೇಂಜಸ್ನ ಮಾಡ್ಕೊಬರ್ತಾರೆ. ಇವಾಗ ಬೇಸಿಗೆ ಬಂದರೆ ಸ್ಪ್ರಿಂಕ್ಲರ್ ಹಾಕ್ತಾರೆ, ರೈನ್ ಡ್ರಿಪ್ ಹಾಕ್ತಾರೆ. ಸೊ ಈ ರೀತಿ ಮೆಥಡ್ಗಳನ್ನೆಲ್ಲ ಕಷ್ಟಪಟ್ಟು ಮಾಡೋದ್ರಿಂದ ಇಷ್ಟು ಪ್ರತಿಫಲ ಸಿಗುತ್ತೆ. ಸುಮ್ಮನೆ ಮನೇಲಿ ಕುತ್ಕೊಂಡು ಬಾ ಅಂದರೆ ಬರಲ್ಲ, ಏನೋ ಬರಲ್ಲ. ಸೊ ಇನ್ನು ಇದು ಬೆಳೆದಾಯ್ತಾ? ಈಗ ಸರ್ ನೀವು ಓದ್ತಾ ಇದ್ದೀರಾ ಅಥವಾ ಇದು ವೃತ್ತಿ ಇದು ಫೀಲ್ಡ್ಗೆ ಇಳಿದ್ಬಿಟ್ಟಿದ್ದೀರಾ? ಅಗ್ರಿಕಲ್ಚರ್ ಫೀಲ್ಡ್ಗೆ ನೀವು ಇನ್ನೂ ಇಷ್ಟು ಎಂಗೇಜ್ ಎಲ್ಲ ಯಾಕೆ ಈ ನಿರ್ಧಾರ ತಗೊಂಡ್ರಿ ಅಂತ? ಅದು ಏನೋ ಒಂಥರ ಹುಚ್ಚಾಗ್ಬಿಟ್ಟಿದೆ ಸರ್ ನಮಗೆ. ಹುಚ್ಚಾಗ್ಬಿಟ್ಟಿದೆ. ಸೊ ಎಜುಕೇಶನ್ ಏನು ಮಾಡಿದ್ರಿ? ನಾವು ಡಿಗ್ರಿಗೆ ಸೇರಿ ನಾವು ತಿರ್ಕೊಂಡ್ಬಿಟ್ರು. ಓಕೆ. ಅದ್ರ ನಿಂಕ ಬಿಟ್ಬಿಟ್ಟಿದೆ ಅಷ್ಟೇ. ಅದು ಸಾರಿ ಫಾರ್ ದಟ್. ಮತ್ತೆ ನಿಮ್ಮ ಅಣ್ಣ ತಮ್ಮಂದ್ರೆ ನೀವು ಎಷ್ಟು ಜನ? ನಾನು ನಮ್ಮ ತಮ್ಮನೇ ಇರೋದು. ನೀವಿಬ್ಬರೇ? ಈಗ ಅಲ್ಲಿದ್ರಲ್ಲ ಅವರು ನೀವು ಇಬ್ರು ಇಷ್ಟೆಲ್ಲ ಮೇಂಟೆನೆನ್ಸ್ ಮಾಡ್ತಿದ್ದೀರಾ? ಏನು ಅನ್ಸಲ್ಲ, ಮಾಡಿದ್ರೆ ಏನು ಅನ್ಸಲ್ಲ ಸರ್, ಕಷ್ಟ ಅನಿಸಿದ್ದಾರೆ ಮಾರ್ಗ. ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸು ಪಾಪ ಹೊಸದಾಗ ಬಂದು ಅದು ಡಿಗ್ರಿ ಓದ್ಕೊಂಡಿದ್ದು ಬಿಟ್ಬಿಟ್ಟು ಬಂದು ಇಷ್ಟೆಲ್ಲ ನೀವು ಪ್ರಯತ್ನ ಪಟ್ಟು ಇಷ್ಟೆಲ್ಲ ನೀವು ಮಾಡ್ತಾ ಇರೋದಕ್ಕೆ ದೇವರು ಇನ್ನಷ್ಟು ಚೆನ್ನಾಗಿಟ್ಟಿರಲಿ ನಿಮ್ಮನ್ನು. ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಮ್ಮ ಕಡೆಯಿಂದನೂ ನಿಮಗೆ ಒಂದು ಏನು ಶುಭನ ಇದು ಹಾರೈಸ್ತೀವಿ. ಕೃಷಿಯಲ್ಲಿ ಇನ್ನಷ್ಟು ಅಂದರೆ ಇನ್ನಷ್ಟು ಚೆನ್ನಾಗಿ ಫಾರ್ಮಿಂಗ್ ಮಾಡಿ ಇನ್ನಷ್ಟು ಜನಕ್ಕೆ ಒಂದು ಮಾದರಿಯಾಗಿ ಇರಿ. ಯುವ ರೈತರು ಯಾಕಂತ ಹೇಳಿದ್ರೆ ಮುಂದಕ್ಕೆ ಮಾದರಿ ಆಗ್ತಾರೆ. ಇವಾಗ ಹಳೆ ಮೆಥಡ್ಗಳೆಲ್ಲ ಹೋಗ್ತಾ ಇದೆ, ಯುವ ರೈತರು ಹೊಸ ಮೆಥಡ್ಗಳನ್ನ ತಗೊಂಡ್ಬರ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಇನ್ನೊಬ್ರಿಗೆ ಮಾದರಿಯಾಗಿ ನೀವು ಬೆಳೀರಿ ಅಂತ ನಾವು ಕೇಳ್ಕೊತೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ತುಂಬ ಜನ ಕೃಷಿಯಲ್ಲಿ ಲಾಸು ಅಂತ ಹೇಳ್ತೀರಾ. ಲಾಸ್ ಅನ್ನೋದು ಪದಕ್ಕೆ ಅರ್ಥ ಹುಡುಕ್ಬೇಕು ಕೃಷಿನಲ್ಲಿ. ಅವಾಗಲೇ ಒಂದು ಪಾಸಿಟಿವ್ ಆಗಿ ನಾವು ಇದು ಮಾಡೋಕ್ಕಾಗೋದು. ಏನಕ್ಕಪ್ಪ ಲಾಸ್ ಬರ್ತದೆ ಅಂತ ಹೇಳಿದ್ರೆ, ಸಮಗ್ರವಾಗಿ ಕೃಷಿನ ಮಾಡಲಿಲ್ಲ ಅಂದಾಗ ಲಾಸ್ ಬರ್ತದೆ. ನಿಮಗೆ ಹೇಳೋದಾದರೆ ಇಳುವರಿಗಳು ನೀವು ಯಥೇಚ್ಛವಾಗಿ ತಗೊಂಡಾಗ, ಈಗ ಪ್ರೈಸ್ ವಿಚಾರಕ್ಕೆ ಬರೋಣ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಇದು ಮಾಹಿತಿಗಾಗಿ. ಒಂದು ಪ್ರೈಸ್ ವಿಚಾರಕ್ಕೆ ಬರೋಣ. ಬೀನ್ಸು ಬಂದು ಇದೆ ಒಂದು 15 ದಿನ 20 ದಿನ ಹಿಂದ್ಗಡೆ ಒಂದು 60 ರೂಪಾಯಿ 70 ರೂಪಾಯಿ ಬೆಲೆ ಇತ್ತು. ಈಗ 30 ರೂಪಾಯಿ ಬೆಲೆ ಇದೆ. 60 ರೂಪಾಯಿ 70 ರೂಪಾಯಿ ಬೆಲೆನಲ್ಲಿ ನೀವು 5 ಟನ್ ತಗೊಳ್ಳೋದು ಒಂದೇ, ಈಗ 30 ರೂಪಾಯಿ ಬೆಲೆನಲ್ಲಿ 10 ಟನ್ ತಗೊಳ್ಳೋದು ಒಂದೇ. ಎಲ್ಲ ಅಲ್ಲಿಗೆ ಬರ್ತದೆ. ಅದಕ್ಕೋಸ್ಕರನೇ ದಯವಿಟ್ಟು ಕೃಷಿಕರಿಗೆ ನಾನು ಏನು ಹೇಳ್ತೀನಪ್ಪ ಅಂತ ಹೇಳಿದ್ರೆ, ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿ. ಅಧಿಕವಾಗಿ ಇಳುವರಿ ತಗೊಂಡಾಗ ಏನಾಗುತ್ತೆ, ನಮಗೆ ಪ್ರೈಸ್ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇಲ್ಲ. ನಮಗೆ ಈಲ್ಡ್ ಅನ್ನೋದು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅಮೌಂಟ್ ಅನ್ನೋದು ನಮಗೆ ಕರೆಕ್ಟಾಗಿ ರೀಚ್ ಆಗುತ್ತೆ. ಲಾಸ್ ಅನ್ನೋದು ಬರೋದಿಲ್ಲ ಅಗ್ರಿಕಲ್ಚರಲ್ಲಿ. ಯಾವಾಗ ರೇಟ್ ಕಡಿಮೆ ಆಗಿದೆ ಅಂತ ಬೆಳೆಗಳ ಬಗ್ಗೆ ನೆಗ್ಲಿಜೆನ್ಸಿ ತೋರಿಸ್ತೀರಾ, ಔಷಧಿಗಳು ಸ್ಪ್ರೇ ಮಾಡೋ ವಿಚಾರದಲ್ಲಾಗಲಿ, ಗೊಬ್ಬರ ಕೊಡೋ ವಿಚಾರದಲ್ಲಾಗಲಿ, ಕಾಯಿ ಪಿಕ್ಕಿಂಗ್ ಅಂದರೆ ಬಂದಿರೋ ಕಾಯಿನ ರೇಟ್ ಬರಲಿ ಅಂತ ಇಟ್ಕೊಂಡು ಕಾಯ್ತಾ ಇದ್ದರೆ ಮೇಲೆ ಇರೋ ಫ್ಲವರ್ಸ್ ಎಲ್ಲ ಡ್ರಾಪ್ ಆಗೋದು, ಇಂಥ ವಿಚಾರಗಳೆಲ್ಲ ಬರ್ತದೆ. ಅದಕ್ಕೆ ಸಮಗ್ರವಾಗಿ ಆಲೋಚನೆ ಮಾಡಿ ಉತ್ತಮವಾದ ಇಳುವರಿನ ಪಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಇವಾಗ ನೋಡಿ ಪ್ರೈಸ್ ಬಂದು 30 ರೂಪಾಯಿ ಇದೆ. 30 ರೂಪಾಯಿ ಬೆಲೆನಲ್ಲೂ ರೈತರು ಹೇಳ್ತಾರೆ ನಮಗೆ ಲಾಸ್ ಇಲ್ಲ ಅಂತ. ಯಾಕಪ್ಪ ರೀಸನ್ನು? ಇದೇ ಕಾರಣ. ಈ ಕ್ವಾಲಿಟಿ, ಈ ಇಳುವರಿ ಯಾವ ರೀತಿ ಇದೆ ನೋಡ್ತಿರ್ಬೋದು. ಎಲ್ಲ ಒಂದು 3/4 ಅಡಿ ಮೇಲೆ ಇದೆ. ಒಂದೊಂದು ಬೀನ್ಸ್ ಅರ್ಧ ಅಡಿ 3/4 ಅಡಿ ಬೀನ್ಸ್ ಇದೆ. ಸೊ ಈ ರೀತಿಯಲ್ಲಿ ಬೆಳೆನ ಮಾಡಿ ದಯವಿಟ್ಟು ಲಾಸ್ ಅಂತ ದಯವಿಟ್ಟು ಯೋಚನೆ ಮಾಡಬೇಡಿ, ಕುಗ್ಗಬೇಡಿ ಅಷ್ಟೇ.